Hi, hello, beautiful souls. Welcome to the channel Wheel of Fortune Tarot Card Reading. ಇವತ್ತಿನ ದಿನ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದೆ ಅಂತ ನೋಡೋಣ. ಇದು ಬಂದು ಜನರಲ್ ರೀಡಿಂಗ್, ಟೈಮ್ಲೆಸ್ ರೀಡಿಂಗ್ ಮತ್ತು ಎನರ್ಜಿ ಬೇಸ್ಡ್ ರೀಡಿಂಗ್ ಆಗಿರುತ್ತೆ. ಇದನ್ನು ನೀವು ಯಾವ ಸಮಯದಲ್ಲಿ ನಿಮ್ಮ ಕಣ್ಮುಂದೆ ಬರ್ತೋ, ಯಾವಾಗ ನೋಡ್ತಿರೋ ನೀವು, ಆಗ ಇದು ಅಪ್ಲೈ ಆಗುತ್ತೆ. ಸೊ ಯಾರ ಎನರ್ಜಿಗೆ ಇದು ಅಪ್ಲೈ ಆಗುತ್ತೋ ಅವ್ರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಉಳಿದಿದ್ದನ್ನು ಬೇರೆ ಎನರ್ಜಿಸ್ ಎಲ್ಲ ಕನೆಕ್ಟ್ ಆಗುತ್ತೆ, ಅವರಿಗೆ ಬಿಟ್ಬಿಡಿ. ಓಕೆ, ಸೊ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ನಾವು ನೋಡೋಣ ಇವತ್ತಿನ ವಿಡಿಯೋದಲ್ಲಿ. ಓಕೆ ವ್ಯೂವರ್ಸ್, ಈಗ ಯೂನಿವರ್ಸ್ ಏನು ಮೆಸೇಜ್ ಕೊಟ್ಟಿದೆ ಅಂತ ನೋಡೋಣ. ವ್ಯೂವರ್ಸ್, ಫಸ್ಟ್ ಕಾರ್ಡ್ ಬಂದು ನೈಟ್ ಆಫ್ ಹ್ಯಾಂಡ್ಸ್ ಇದೆ. ಇದು ಏನು ಸೂಚಿಸುತ್ತೆ ಅಂದರೆ ನಿಮಗೆ ವರ್ಕ್ಲೋಡ್ ತುಂಬಾ ಇದೆ, ಬಟ್ ನಿಮಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಕ್ಲಿಯರಾಗಿ ಗೊತ್ತಿದೆ. ಆ ಕಡೆ ಗೋಲ್ ಕಡೆಗೂ ನೀವು ಫುಲ್ ಕಾನ್ಸಂಟ್ರೇಟ್ ಆಗಿದ್ದೀರಾ, ಮತ್ತು ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ನೀವು ಹೋಗಿ ನಿಮ್ಮ ಗೋಲ್ನ ರೀಚ್ ಮಾಡಬೇಕು, ನಿಮ್ಮ ಕೆಲಸನ ಮುಗಿಸ್ಬೇಕು ಅಂತ ಇದೆ. ಬಟ್ ನಿಮ್ಮ ಸುತ್ತಮುತ್ತಲ ಎನ್ವಿರಾನ್ಮೆಂಟ್ ಅಥವಾ ನೀವಿರೋ ಜನ ಅಥವಾ ಎಲ್ಲಿ ವರ್ಕ್ ಮಾಡ್ತಿದ್ದೀರೋ ಅಲ್ಲಿ ಎಲ್ಲ ಹೇಗಿದೆ ಅಂದರೆ ಪರಿಸ್ಥಿತಿ ನಿಮ್ಮನ್ನು ಆ ಗೋಲ್ನ ಅಚೀವ್ ಮಾಡಲಿಕ್ಕೆ ಬಿಡ್ತಿಲ್ಲ. ನಿಮ್ಮನ್ನು ಅದೇ ಹಿಂದಕ್ಕೆ ಹೇಳ್ತಿದ್ದಾರೆ ನಿಮಗೆ. ಫಾರ್ ಎಕ್ಸಾಂಪಲ್, ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇರ್ಬೋದು ಅಥವಾ ಕೊಲೀಗ್ಸ್ ಯಾರಾದರೂ ಇರ್ತಾರೆ, ನೀವೇನೋ ಈ ಕೆಲಸ ಮಾಡಬೇಕು, ಇದು ಟಾಪ್ ಒನ್ ಆಗುತ್ತೆ, ಆ ಥರ ಎಲ್ಲ ನೀವು ಟ್ರೈ ಮಾಡ್ತಿರ್ತೀರ. ಬಟ್ ಅವರು ಕೆಲವೊಮ್ಮೆ ಎಲ್ಲರೂ ಗುಡ್ಡು ಸಜೆಷನ್ನೇ ಕೊಡ್ತಾರೆ ಅಂತ ಹೇಳಿಕ್ಕಾಗಲ್ಲ. ನೀವು ಮಾಡ್ತಾಯಿರೋ ಕೆಲಸದಲ್ಲಿ ಅವ್ರು ಅಡೆತಡೆ ತರೋದು ಅಥವಾ ನಿಮಗೆ ಮಿಸ್ಗೈಡ್ ಮಾಡೋದು ಆ ಥರ ಮಾಡ್ತಾಯಿರ್ತಾರೆ. ಸೊ ಕೇರ್ಫುಲ್ ಆಗಿರಿ, ಮತ್ತು ನೀವು ನಿಮ್ಮ ಗುರಿನ ಬಿಡದೆ ಮುಂದೆ ಆ್ಯಕ್ಷನ್ ತೊಗೊಳ್ಳಿ. ನಿಮಗೆ ಆವಾಗ ಒಳ್ಳೆಯದಾಗುತ್ತೆ. ನಿಮಗೆ ಏನು ಸಿಗಬೇಕಲ್ವಾ, ವರ್ಕ್ ಮಾಡಿರ್ತೀರಲ್ಲ ಅದಕ್ಕೆ ಎಕ್ಸಾಕ್ಟಾಗಿ ಫಲ ಸಿಗುತ್ತೆ ಅಂತ ಇಲ್ಲಿ ತೋರಿಸ್ತಾ ಇದೆ. ನೆಕ್ಸ್ಟ್ ವ್ಯೂವರ್ಸ್, ಇಲ್ಲಿ ಬಂದು ಈ ಕಾರ್ಡ್ ಏನು ಸೂಚಿಸುತ್ತೆ ಅಂದರೆ ನಿಮಗೆ ಸಾಕಷ್ಟು ಗುಣಗಳು ಇದ್ದಾವೆ. ಓಕೆನಾ, ನೀವು ಬೇಕಾದ ಇದೇ ಓದ್ಬಿಟ್ಟಿದ್ದೀನಿ, ಇದೇ ವರ್ಕ್ ಮಾಡಬೇಕು ಆ ಥರ ಇಲ್ಲ. ನೀವು ಎಲ್ಲ ಥರನೂ ಕೆಲಸಗಳು ಗೊತ್ತಿರುತ್ತೆ, ನಿಮಗೆ ಎಲ್ಲ ಥರ ನಾಲೆಡ್ಜ್ ಇದೆ, ಆ ಥರ ಇದೆ. ಬಟ್ ಇದು ಏನಾಗಿದೆ, ನಿಮಗೆ ಉಲ್ಟಾ ಬಂದಿದೆ. ಸೊ ಅಲ್ಲಿ ಏನು ಯೂಸ್ ಆಗ್ತಿಲ್ಲ ನಿಮಗೆ, ನೀವು ಈಗ ಮಾಡ್ತಕ್ಕಂಥ ಕೆಲಸದಲ್ಲಿ. ಸೊ ಹಾಗಾಗಿ ನಿಮಗೆ ಆಫರ್ಸ್ ಕೂಡ ಕಡಿಮೆ ಇದೆ. ನೀವು ಆ ಥರ ಏನು ನಿಮ್ಮ ಟ್ಯಾಲೆಂಟ್ಸ್ ಆಗಲಿ, ನಿಮಗೆ ಎಷ್ಟು ಕೆಪಾಸಿಟಿ ಇದೆ, ಏನೇನು ಮಾಡಬಲ್ರಿ ಅನ್ನೋದು ನಿಮ್ಮದು ವರ್ಕ್ ಪರಿಸ್ಥಿತಿನಲ್ಲಿ ಗೊತ್ತಿಲ್ಲದೆ ಇರೋದ್ರಿಂದ ನಿಮಗೆ ಗುಡ್ ಆಫರ್ ಯಾವುದೂ ಇಲ್ಲ. ಓಕೆನಾ, ನೀವು ಅದನ್ನೆಲ್ಲ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಈ ಎಲ್ಲ ಕಲೆಗಳನ್ನ, ನಿಮ್ಮ ಏನು ನಾಲೆಡ್ಜ್ ಅಥವಾ ಟ್ಯಾಲೆಂಟ್ಸ್ ಏನಿರುತ್ತಲ್ಲೋ ಅದನ್ನು ನೀವು ನೀಟಾಗಿ ಅದ್ರ ಮೇಲೆ ವರ್ಕ್ ಮಾಡಿ. ನಿಮ್ಗೆ ಏನು ಟ್ಯಾಲೆಂಟ್ಸ್ ಇದೆ, ಏನು ಕಲಿತಿದ್ದೀರಾ, ಏನು ಮಾಡಬಲ್ರಿ, ಅದನ್ನೆಲ್ಲ ನೀಟಾಗಿ ನೋಡಿಬಿಟ್ಟು ನೀವು ಅದ್ರ ಮೇಲೆ ವರ್ಕ್ ಮಾಡಿ. ನೆಕ್ಸ್ಟ್ ಏನಾಗುತ್ತೆ, ಮುಂದೆ ಸ್ವಲ್ಪ ಸ್ಟ್ರಗಲ್ ಅನಿಸಿದ್ರು ಕೂಡ ನೀವು ಆ ಪೊಸಿಷನ್ನಲ್ಲಿ ಸ್ಟ್ಯಾಂಡ್ ತೊಗೋತೀರಾ. ಓಕೆನಾ, ನೆಕ್ಸ್ಟ್ ಬಂದು ನೋಡಿ, ಕ್ವೀನ್ ಆಫ್ ಹ್ಯಾಂಡ್ಸ್ ಇದೆ. ಇದು ಹೇಗಪ್ಪ ಅಂದರೆ, ನೀವು ಇದ್ರ ಪ್ರಕಾರ ಹೇಳ್ತೀನಿ, ನೀವು ತುಂಬ ಸ್ಟ್ರಾಂಗ್ ಪರ್ಸನ್ಸ್ ಇದ್ದೀರಾ. ಎಮೋಷ್ನಲಿ ಫುಲ್ಲು ಲೈಕ್ ತುಂಬ ಕ್ಲೋಸಾಗಿ ಯಾರೋ ಎಮೋಷ್ನಲಿ ನಿಮಗೆ ಹತ್ರವಾಗಿ ಮಾತಾಡ್ಸಿದ್ರೆ ನೀವು ತುಂಬ ಚೆನ್ನಾಗಿ ಹಚ್ಕೊಂಡು ಮಾಡ್ತೀರಾ. ನಿಮಗೆ ತುಂಬ ಕೆಲಸ ಮಾಡೋ ಅಂಥ ಕೆಪಾಸಿಟಿ ಇದೆ, ಬಟ್ ನೀವು ಸ್ಟಾಪ್ ಆಗಿದ್ದೀರಾ ಅಷ್ಟೇ. ಸೊ ನಿಮಗೆ ಏನು ಚಿಕ್ಕ ಪುಟ್ಟ ಅಡೆತಡೆಗಳು ಬರ್ಬೋದು, ಬಟ್ ನಿಮಗೆ ಅದೇನಪ್ಪ ಅಂದರೆ ನಗಣ್ಯ, ಅಂದರೆ ಅದು ನಿಮಗೆ ನೆಗ್ಲಿಕ್ಟಬಲ್, ಯಾಕಂದರೆ ನಿಮ್ಗೆ ಅಷ್ಟೊಂದು ಕೆಪಾಸಿಟಿ ಇರುತ್ತೆ. ಸೊ ಆಮೇಲೆ ಏನಾಗುತ್ತೆ, ನೀವು ಅಷ್ಟೊಂದು ಸಾಮರ್ಥ್ಯ ಇರೋದ್ರಿಂದ ಕ್ವೀನ್ ಆಫ್ ಹ್ಯಾಂಡ್ಸ್ ಅಲ್ವಾ. ಸೊ ನೀವೇನೇ ಕೆಲಸ ಮಾಡಿದ್ರೆ ನಿಮಗೆ ಅಡ್ಡ ಬರ್ತಾರಲ್ವ, ಏನಾದರೂ ನೆಗೆಟಿವ್ ಎನರ್ಜೀಸ್ ಎಫೆಕ್ಟ್ ಆಗೋದಿದ್ರೆ ಅಥವಾ ನೆಗೆಟಿವ್ ಪೀಪಲ್ಸ್ ನಿಮಗೆ ಅಫೆಕ್ಟ್ ಮಾಡೋದಿದ್ರೆ ಅದು ನಿಮಗೆ ಏನೂ ಲೆಕ್ಕಕ್ಕೆ ಇಲ್ಲ. ನೀವು ಆ ಥರ ದೊಡ್ಡ ಸ್ಟ್ರಾಂಗ್ ಪರ್ಸ್ನಾಲಿಟಿ ಅವರು ಅಂತ ಇಲ್ಲಿ ಯೂನಿವರ್ಸ್ ತಿಳಿಸ್ತಾ ಇದೆ. ನೆಕ್ಸ್ಟ್ ಬಂದು ಇನ್ನು ಕೆಲವು ಎನರ್ಜೀಸ್ ಪ್ರಕಾರ ಏನಂದರೆ, ನೀವು ಈಗ ಎರಡರಲ್ಲಿ ಒಂದು ಆಪ್ಷನ್ ಇರುತ್ತೆ, ನೀವು ಯಾವುದಾದ್ರೂ ಒಂದು ಚೂಸ್ ಮಾಡಲೇಬೇಕು. ಓಕೆನಾ, ಇಲ್ಲಿ ಎಲ್ಲ ನಿಮ್ಮ ಅಕ್ಕಪಕ್ಕ ಎಲ್ಲನೂ ತುಂಬ ಚೆನ್ನಾಗಾಗುತ್ತೆ. ನಿಮ್ಮದು ಏನು ಡಿಸಿಷನ್ ತೊಗೊತೀರಲ್ವ ಅದನ್ನು ಒಂದನ್ನೇ ಡಿಸಿಷನ್ ತೊಗೊಂಡ್ಬಿಟ್ಟು ಅದ್ರ ಮೇಲೆ ವರ್ಕ್ ಮಾಡ್ಲಿಕ್ಕೆ ಶುರು ಮಾಡಿ. ನಿಮಗೆ ನೆಕ್ಸ್ಟ್ ಬ್ರೈಟ್ನೆಸ್ ಇದೆ ನೋಡಿ, ಒಳ್ಳೆ ಉನ್ನತಿಯನ್ನು ಹೊಂದ್ತೀರ ನೀವು.
ಓಕೆನಾ. ಅದಕ್ಕೆ ನೀವು ಇದೇ ಬೇಕು ಅಂತಲ್ಲ, ಯಾವುದೇ ಒಂದು ಚಿಕ್ಕದಾಗಿ ಆಫರ್ ಇದ್ದರೂ ಕೂಡ ನೀವು ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ಹಾರ್ಡ್ ವರ್ಕ್ ಮಾಡಿ. ಅವಾಗ ನೀವು ನೋಡಿ ಇಲ್ಲಿ 3 ಆಫ್ ಕಪ್ಸ್ ಇಲ್ಲಿ ಸಿಕ್ಕಿಲ್ಲ, ನೀವು ಈ ಕಡೆ ನೋಡ್ತಾ ಇದ್ದೀರಾ. ಬಟ್ ಇಲ್ಲಿ ಏನಾಗಿದೆ, ಯೂನಿವರ್ಸ್ ಒಂದು ಕಡೆಯಿಂದ ನಿಮಗೆ ಚಿಕ್ಕದಾಗಿ ಆಫರ್ ಕೊಡ್ತಾ ಇದ್ದಾರೆ. ನೀವು ಅದನ್ನು ತೊಗೊಂಡ್ಬಿಟ್ಟು ಮಾಡ್ತಾ ಹೋಗಿ, ಸಕ್ಸಸ್ ಆಗ್ತೀರಾ ನೀವು. ನೆಕ್ಸ್ಟ್ ಅವಾಗ ನೀವು ಈ 3 ಕಪ್ಸ್ ಏನಿದಾವಲ್ಲ ಈ ಆಫರ್ಸ್ಗಳನ್ನು ಕೂಡ ನಿಮ್ಮದಾಗಿಸ್ಕೊಳ್ಳಬಹುದು. ಓಕೆ ವ್ಯೂವರ್ಸ್, ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ವ್ಯೂವರ್ಸ್.